ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಲ್ಯಾಂಡ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಮಧ್ಯಾಹ್ನದ ನಂತರ ಹೋಗಿ ಲ್ಯಾಂಡ್ ಆಗ್ತಾರೆ. ಅವರಿಬ್ಬರಿಗೂ ಮುಂಚೆನೇ ನೆನೆಯೂ ಕೂಡ ಒಂದಷ್ಟು ತಂಡ ಹೋಗಿರೋದ್ರಿಂದಾಗಿ ಮೋಸ್ಟ್ ಪ್ರಾಬ್ಲಿ ಇವತ್ತು ಎರಡನೇ ಪಟ್ಟಿ ಫೈನಲ್ ಆಗ್ಬೋದಾ, ಅಥವಾ ಅದಕ್ಕೂ ಇನ್ನೊಂದಷ್ಟು ದಿನ ಕಾಲಾವಕಾಶ ತಗೊಳ್ತಾರಾ, ಅಥವಾ ಹೇಗೆ ಅಂತ, ಯಾವ ರೀತಿ ಲೆಕ್ಕಾಚಾರ ಇರುತ್ತೆ ಅಂತ? ಶರತ್, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯತ್ತ ಕೂಡ ಪ್ರಯಾಣವನ್ನು ಕೂಡ ಬೆಳೆಸಿರ್ತಕ್ಕಂಥದ್ದು. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಕೂಡ ಇರುವಂತದ್ದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಕೂಡ ದೆಹಲಿಗೆ ಪ್ರಯಾಣ ಕೂಡ ಇವತ್ತು ಸಂಜೆ ಕೂಡ ಬೆಳೆಸಿದ್ದಾರೆ. ಪ್ರಮುಖವಾಗಿ ಶರತ್, ಸಿಎಂ ಮತ್ತೆ ಮಾಜಿ ಸಿಎಂಗಳು ದೆಹಲಿಗೆ ಹೋಗಕ್ಕಿಂತ ಮುಂಚಿತವಾಗಿ ಕೂಡ ನಿನ್ನೆಯೂ ಕೂಡ ಹಲವಾರು ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ದೆಹಲಿಯಲ್ಲಿ ರಾಜ್ಯ ಒಂದು ಸರ್ಕಾರದ ಒಂದು ಚಟುವಟಿಕೆಗಳು ಕೂಡ ಗರಿಗೆದರಿದ್ದಾವೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಸ್ಪಷ್ಟವಾಗಿ ಕೂಡ ಗೋಚರಿಸ್ತಾ ಇದೆ. ಯಾಕಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೂ ಕೂಡ ಚರ್ಚೆ ಕೂಡ ಗ್ರಾಸವಾಗ್ತಾ ಇತ್ತು. ಹಾಗಾಗಿ ಇವತ್ತು ಸಂಜೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಸಂಸದರಿಗೆ ಒಂದು ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಆ ಒಂದು ಸಭೆ ಆದ ಬಳಿಕ ಇವತ್ತು ಸಂಜೆಯೇ ಒಂದು ಸಭೆಯನ್ನು ಕೂಡ ಸೇರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇತ್ತ ಒಲವನ್ನ ತೋರಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಿಎಂ ಮತ್ತೆ ಮಾಜಿ ಸಿಎಂಗಳು ಕೂಡ ದೆಹಲಿಯತ್ತ ಕೂಡ ಪ್ರಯಾಣ ಕೂಡ ಬೆಳೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಶರತ್, ಈಗಾಗಲೇ ಇವತ್ತು ಸಂಜೆ ಅಥವಾ ನಾಳೆ ಪ್ರಮುಖವಾಗಿರ್ತಕ್ಕಂಥ ಸಚಿವ ಸಂಪುಟ ವಿಚಾರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಭೆಯು ಕೂಡ ಆಯೋಜನೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಮೂವರು ನಾಯಕರ ಜೊತೆ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ. ಇನ್ನೇನು ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನ ಫೈನಲ್ ಮಾಡುವಂತ ಹಂತ ಕೂಡ ಇರತಕ್ಕಂಥದ್ದು. ಆ ಹಂತ ಇವತ್ತು ಸಂಜೆ ಅಥವಾ ನಾಳೆ ಒಂದು ಸಭೆಯನ್ನು ಕೂಡ ಸೇರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇವರ ಮೂವರ ನಾಯಕರ ಪಟ್ಟಿಯಲ್ಲೂ ಕೂಡ ಸಮುದಾಯವಾರು ಪಟ್ಟಿ ಕೂಡ ಲಿಸ್ಟ್ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಅಂತಿಮವಾಗಿರ್ತಕ್ಕಂಥ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರದಲ್ಲಿ ಈಗ ರಾಹುಲ್ ಗಾಂಧಿ ಅವರು ಇರುವಂತದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯ ಆಗಿರಬಹುದು, ಎಸ್ಸಿ ಬಲ ಮತ್ತು ಎಸ್ಸಿ ಎಡ ಆಗಿರಬಹುದು, ಉಪ್ಪಾರ ಸಮುದಾಯ ಆಗಿರಬಹುದು, ಹಲವಾರು ಈಗ ಸಮುದಾಯವಾರು ಕೂಡ ಒಂದು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತ ತಂತ್ರಗಾರಿಕೆಯಲ್ಲಿ ಕೂಡ ಹಲವಾರು ಶಾಸಕರು ಕೂಡ ಈಗ ದೆಹಲಿಯಲ್ಲಿ ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ಆಯೋಜನೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಇದು ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸಂಜೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಯಾವ ಮಾನದಂಡದ ಆಧಾರದ ಮೇಲೆ ಆಕಾಂಕ್ಷಿಗಳಿಗೆ ಮಂತ್ರಿ ಪಟ್ಟ ಒಲಿದು ಬರುತ್ತೆ ಅನ್ನೋದು. 2-3 ಅಥವಾ 3ಕ್ಕಿಂತ ಹೆಚ್ಚು ಬಾರಿ ಗೆದ್ದವರು ಅವ್ರಿಗೆ ಸಿಗಬಹುದು, ಅಥವಾ ವರ್ಚಸ್ಸಿರೋರು, ಅಥವಾ ಫಸ್ಟ್ ಟೈಮ್ ಗೆದ್ದು ಬಂದವರು, ಯುವಕರು, ಅದಾದ್ಮೇಲೆ 3-4 ಬಾರಿ ಗೆದ್ದರೂ ಸಚಿವ ಸ್ಥಾನ ಸಿಗದಂತಹ ವಂಚಿತರು, ಈ ಹಿಂದೆ ಸಿಗ್ಲಿಲ್ಲ ಅಂದವರು, ಅವರಷ್ಟು ಎಲ್ಲರೂ ಕೂಡ ಈ ಪಟ್ಟಿಯಲ್ಲಿ ಇರ್ತಾರೆ ಅನ್ನೋ ಮಾಹಿತಿ.